ನಮಸ್ಕಾರ ಸ್ನೇಹಿತರೆ, ಇವತ್ತಿನ ರೆಸಿಪಿ ಅಕ್ಕಿ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ದೊಡ್ಡ ಬೌಲ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿದುಬಿಟ್ಟು ಇಟ್ಕೊಂಡಿದ್ದೀವಿ. ಒಂದು 1/4 ಕಪ್ ಆಗೋಷ್ಟು ಹುರಿಗಡಲೆ, 4ರಿಂದ 5 ಸ್ಪೂನು ಉದ್ದಿನ ಕಾಳನ್ನು ತಗೊಂಡಿದ್ದೀವಿ. ಇದನ್ನೆಲ್ಲ ಸೇರಿಬಿಟ್ಟು ನಾವು ಚೆನ್ನಾಗೆ ಮಿಲ್ಲಿಗೆ ಕೊಟ್ಬಿಟ್ಟು ಪೌಡ್ರು ಮಾಡಿಸ್ಕೊ ಬಂದಿದ್ದೀವಿ. ನೈಸಾಗಿರೋಂಥ ಪೌಡ್ರು, ಅಕ್ಕಿ ಪೌಡ್ರನ್ನ ಮಾಡಿಸ್ಕೊ ಬಂದು ಇಟ್ಕೊಂಡಿದ್ದೀವಿ. ಒಂದು ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದಕ್ಕೆ ಈ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ ನಾನು. ಅದಕ್ಕೇ ಒಂದು ಅರ್ಧ ಕಪ್ಪಾಗಷ್ಟು ಎಣ್ಣೆನ ಸೇರಿಸ್ತಾಯಿದ್ದೀನಿ. ತುಪ್ಪ ಬೇಕಿದ್ದರೂ ಸೇರಿಸ್ಬೋದು, ನಾವು ಎಣ್ಣೆ ಸೇರಿಸ್ತಾಯಿದ್ದೀವಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಸಿನೀರನ್ನು ಸೈಡಿಗೆ ಎತ್ತಿಟ್ಕೊಂಡು ನಾವು ಬೇಕಿದ್ದವಾಗ ಹಾಕಿ ಕಲಿಸ್ಕೊಬೇಕಾಗುತ್ತೆ. ಒಂದು ಅರ್ಧ ಸ್ಪೂನು ಬಿಳಿ ಎಳ್ಳು, ಸ್ವಲ್ಪ ಓಂಕಾಳನ್ನು ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಓಂಕಾಳನ್ನ ಸೇರಿಸ್ತಾಯಿದ್ದೀನಿ. ಮತ್ತು ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾವು ಅದೇ ಬಿಸಿನೀರನ್ನ ಸೈಡಿಗೆ ಇಟ್ಕೊಂಡು ಬೇಕಿದ್ದರೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ನೋಡಿ. ಇದನ್ನು ಒಂದು ತಟ್ಟೆ ಇಲ್ಲ ಈ ಥರ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮೀಲಿಬೇಕು. ನೀರು ಸೇರಿಸ್ಬಿಟ್ಟು ನಾದ್ಬಿಟ್ಟು ಇದನ್ನು ನೋಡಿ ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನು ಚಕ್ಲಿ ಮಾಡೋ ಒಳಗೆ ಹಾಕಿಬಿಟ್ಟು ಉಂಡೆನ ಈ ಥರ ನೋಡಿ ಪ್ರೆಸ್ ಮಾಡಿಬಿಟ್ಟು ಈ ಥರ ಚಕ್ಲಿನ ಒತ್ತುತ್ತಾ ಇದ್ದೀವಿ. ಇದನ್ನೆಲ್ಲ ಒತ್ತಿಬಿಟ್ಟು ನಾವು ಇದನ್ನು ಚಕ್ಲಿ ಸುತ್ತುತ್ತೀವಿ. ನೀವು ಬೇಕಿದ್ದರೆ ಡೈರೆಕ್ಟ್ ಹಾಗೇ ಚಕ್ಲಿ ಮುರಿ ಇದ್ದ ಥರ ಮಾಡ್ಕೊಬೋದು. ನಾವು ಈ ಥರ ಸುತ್ತಿಬಿಟ್ಟೇ ಕರಿತೀವಿ. ಎಲ್ಲ ಹಿಟ್ಟನ್ನು ಇದೇ ಥರ ಸುತ್ತಿಬಿಟ್ಟು ಎಣ್ಣೆ ನೋಡಿ ಫುಲ್ಲು ಚೆನ್ನಾಗಿ ಕಾಯೋ ಥರ ಕಾಯ್ಸೋಕ್ಕಿಟ್ಟಿದ್ದೀನಿ. ಆನಂತರ ಈ ಚಕ್ಲಿಗಳನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕರಿಬೇಕು. ತಿರುವಾಗ್ತಾ ನೋಡಿ ಈ ಥರ ಬೇಯಿಸ್ಬೇಕು. ಇದು ಎಣ್ಣೆ ಫುಲ್ಲು ನೊರೆ ಬರೋದು ನಿಲ್ಲುತ್ತೆ, ಆವಾಗ ಚಕ್ಲಿ ಬೇಯಿತು ಅಂತ ರೆಡಿಯಾಗುತ್ತೆ. ನೋಡಿ ಈ ಥರ ಒಂದು ತಟ್ಟೆಗೆ ಇದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಗರಿಯಾದ ರುಚಿಯಾಗಿರೋ ಚಕ್ಲಿ ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ಫುಲ್ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಒಂದು ಗಾಳಿ ಆಡದೇ ಇರೋ ಥರ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.